GST ಕಮ್ಮಿ ಆಗಿದೆ ಸರ್, ಆ ಪ್ರೈಸ್ ಕೊಡಿ ಸರ್. GST ಕಡಿಮೆ ಆಗಿರೋದಕ್ಕೆ ಸರ್ ಇದು ನಾನು ನಿಮ್ಗೆ ಹೇಳ್ತಿರೋದು 7 lakhsಗೆ 7 ಲಕ್ಷಕ್ಕೆ. ಹೌದು ಸರ್. ಏನಾದರೂ ನೆಗೋಷಿಯೇಟ್ ಸರ್ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಈ ಗಾಡಿ ಕಡಿಮೆ ಆಗಿರೋದೆ ಈಗ ಎಲ್ಲ GST ಕಡಿಮೆ ಆಗಿರೋದ್ರಿಂದ ಪ್ರೈಸ್ ಡ್ರಾಪ್ ಆಗಿರೋದ್ರೆ ಸರ್ 6.5 lakhs ಕೊಡ್ತಿದ್ದೀನಿ ಸರ್. ಇದು 6,50,000. ಹೌದು ಸರ್. 5,000. ಹೌದು ಸರ್. ವಿ ವೇರಿಯಂಟ್. ಹೌದು ಸರ್. ಪೆಟ್ರೋಲು ವಿ ವೇರಿಯಂಟು. ಪ್ರೈಸು ಸರ್ 2,20,000 ಇದೆ ಸರ್ ಗಾಡಿ. 2,20,000 ನೆಗೋಷಿಯಬಲ್ ಮಾಡೋಣ ಸರ್, ಮಾಡ್ಕೊಡೋಣ. ಓಕೆ ಸರ್ ಪ್ರೈಸ್ ಬಂದ್ಬಿಟ್ಟು 7.5 lakhs ಹೇಳ್ತಿದ್ದೀನಿ ಸರ್. GST ಪ್ರೈಸ್ ಮಾಡ್ಕೊಡೋಣ ಸರ್. GST ಪ್ರೈಸ್ ಕಡಿಮೆ, ಡೀಸೆಲ್ ವೇರಿಯಂಟ್ ಅಲ್ವಾ ಸರ್ ಇದು. ಸರ್ ಪ್ರೈಸ್ ಬಂದ್ಬಿಟ್ಟು 580 ಕೊಡ್ತೀನಿ ಸರ್. ಇದು 5,80,000. ಹೌದು ಸರ್. ಸರ್ ಪ್ರೈಸ್ 13.5 ಹೇಳ್ತಿದ್ದೀನಿ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಸರ್, ಮಾಡ್ಕೊಡೋಣ. 13.5. ಹೌದು ಸರ್. ಹಾಯ್ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಅಂಡ್ ಆಲ್ಮೋಸ್ಟ್ 1 ವರ್ಷ ಆಯ್ತು ಅನ್ಕೋತೀನಿ ದಾವಣಗೆರೆಗೆ ಬಂದ್ಬಿಟ್ಟು. ದಾವಣಗೆರೆಯಲ್ಲಿ ಮತ್ತೊಂದು ಸರ್ತಿ ಬಂದಿದ್ದೀನಿ. ಈ ಸರ್ತಿ ಮಹೀಂದ್ರ ಅವರ ಕಾರ್ ಅಂಡ್ ಬೈಕ್ ಶೋರೂಮ್ ಬಂದಿದ್ದೀನಿ. ಅಂಡ್ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಒಂದು ಬೇರೆ ಬೇರೆ ಲೊಕೇಶನಲ್ಲಿ ಕಾರ್ ಅಂಡ್ ಬೈಕ್ ಮಹೀಂದ್ರ ಅವ್ರದ್ದು ಶೂಟ್ ಮಾಡಿದ್ದೀನಿ. ಲೈಕ್ ಹುಬ್ಳಿ ಆಗಿರ್ಬೋದು, ಅಂಡ್ ಮಂಗಳೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು. ದಾವಣಗೆರೆ ಅವ್ರು ಯಾರು ಇದ್ದಾರೆ ಕಮೆಂಟ್ ಹಾಕಿ ನೋಡೋಣ. ಅಂಡ್ ಇಲ್ಲಿ ನಿಮಗೆ ವೆಹಿಕಲ್ಗಳು ಕ್ವಾಲಿಟಿ ವೆಹಿಕಲ್ ಸಿಗುತ್ತೆ. ಅಂಡ್ ಕಾರ್ ಅಂಡ್ ಬೈಕ್ ಎಲ್ಲಿ ಬರುತ್ತೆ ಅಡ್ರೆಸ್ಸು ಕೇಳೋಣ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಮಾಡಿ ಅಂತ. ಓಕೆ, ಥ್ಯಾಂಕ್ ಯು. ನಾನು ಪ್ರಮೋದ್ ಅಂತ ಸರ್, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ ಸ್ವಾಗತ ಸರ್ ನಿಮಗೆ. ಸರ್ ಕಾರ್ ಅಂಡ್ ಬೈಕು ಮಹೀಂದ್ರ ಅವ್ರದ್ದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಸರ್ ಕಾರ್ ಅಂಡ್ ಬೈಕ್ ಮಹೇಂದ್ರ ಅವ್ರದ್ದು ಸರ್, PB ರೋಡ್ ದಾವಣಗೆರೆ, ನಿಯರ್ GMIT ಕಾಲೇಜ್ ಹತ್ರ ಬರುತ್ತೆ ಸರ್. ಓಕೆ. ಮಹಾಂತ ಮೋಟರ್ಸ್ ಮಹೀಂದ್ರ ಶೋರೂಮ್ ಅವ್ರದ್ದು ಇದೆಲ್ಲ ಅವ್ರದೇ ಕಾರ್ ಅಂಡ್ ಬೈಕ್ ಅದು. ಓಕೆ. ಮಹೀಂದ್ರ ಶೋರೂಮ್ ಅವ್ರದ್ದು ಸರ್. ಕಾರ್ ಅಂಡ್ ಬೈಕಲ್ಲಿ ವೆಹಿಕಲ್ಗಳು ಯಾವ ಥರ ಇರುತ್ತೆ ಸರ್? ಸರ್ ಕಾರ್ ಅಂಡ್ ಬೈಕ್ ಅಲ್ಲಿ ನಿಮಗೆ ವೆಹಿಕಲ್ಗಳು ಎಲ್ಲ ಸರ್ಟಿಫೈಡ್ ವೆಹಿಕಲ್ಸ್ ಸರ್ ಸಿಗೋದಿಲ್ಲ ನಿಮಗೆ. ಆಕ್ಸಿಡೆಂಟಲ್ ವೆಹಿಕಲ್ಸ್ ಯಾವ ಸಿಗಲ್ಲ, ಎಲ್ಲ ರೆಕಾರ್ಡೆಡ್ ವೆಹಿಕಲ್ಸ್ ಸರ್ ಸಿಗೋದು ನಿಮಗೆ. ಓಕೆ. ಹೌದು ಸರ್. ವೆಹಿಕಲ್ಗಳು ಎಷ್ಟು ನೋಡಕ್ ಸಿಗುತ್ತೆ ಸರ್ ಈಗ? ಸರ್ ವೆಹಿಕಲ್ ನಿಮಗೆ ಒಂದು 10 ವೆಹಿಕಲ್ ಸಿಗುತ್ತೆ ಸರ್ ನೋಡ್ಲಿಕ್ಕೆ. ಸ್ಟಾಕಿಂಗ್ ಬರ್ತಿದ್ಯಾ ಸರ್? ಬರುತ್ತೆ ಸರ್. ಈಗೆಲ್ಲ ದಸರಾ ಟೈಮ್ ಅಲ್ವಾ, ದಸರಾ ದೀಪಾವಳಿ ಟೈಮ್ ಒಳ್ಳೆ ಸ್ಟಾಕ್ಗಳು ಬರುತ್ತೆ ಸರ್. ಓಕೆ ಸರ್. ಕಾರ್ ಅಂಡ್ ಬೈಕ್ ಬಗ್ಗೆ ಹೇಳೋದಾದ್ರೆ ಸರ್ ಯಾವ ಥರ ಸರ್? ಅಂದರೆ ಪ್ರೊಕ್ಯೂರ್ ಮಾಡೋಕ್ಕಿಂತ ಮುಂಚೆ ನೀವೇನು ಚೆಕ್ ಮಾಡ್ತೀರಾ ಸರ್? ಸರ್ ಕಾರ್ ಅಂಡ್ ಬೈಕ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಕಾರ್ ಅಂಡ್ ಬೈಕಲ್ಲಿ ಆಲ್ಮೋಸ್ಟ್ ಸಿಗೋದೆಲ್ಲ ಸರ್ಟಿಫೈಡ್ ವೆಹಿಕಲ್ಸೇ ಸರ್. ನಿಮ್ಗೆ ಸರ್ಟಿಫೈಡ್ ವೆಹಿಕಲ್ಸ್ ಕ್ವಾಲಿಟಿ ವೆಹಿಕಲ್ಸ್ ಆಲ್ಮೋಸ್ಟ್ ಎಲ್ಲ ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವಲ್ಲ, ಇವ್ಯಾಲ್ಯೂಯೇಟ್ ಮಾಡಿ ಚೆಕ್ ಮಾಡಿ ಶೋರೂಮ್ ರೆಕಾರ್ಡೆಡ್ ನೋಡೇ ತೊಗೊಳ್ಳೋದು. ಆಕ್ಸಿಡೆಂಟಲ್ ವೆಹಿಕಲ್ಸ್ ಯಾವುದು ನಾವು ಬೈ ಮಾಡಲ್ಲ ಸರ್. ಒಂದು ಇನ್ನೊಂದು ಕಸ್ಟಮರಿಗೆ ಜೆನ್ಯೂನ್ ವೆಹಿಕಲ್ಗಳೇ ಕೊಡೋದು ಸರ್. ಓಕೆ. ಕೊಡುವಾಗ ಅವ್ರಿಗೆ ಶೋರೂಮ್ ರೆಕಾರ್ಡೇ ಕೊಡ್ತೀವಿ, ಹಿಸ್ಟ್ರಿ ರೆಕಾರ್ಡ್ ಇರೋದು ಗಾಡಿಗೆ ಕೊಡೋದು ನಾವು. ಮತ್ತೆ ಅದಕ್ಕೆ ಅವರಿಗೆ ವೆಹಿಕಲ್ ಮೇಲೆ ಲೋನ್ ಆಗೋದಿದ್ರೆ ಲೋನ್ ಅವೈಲಬಿಲಿಟಿ ಮಾಡ್ಕೊಡ್ತೀವಿ. ಲೋನ್ ಯಾವ ಮಾಡಲ್ ಇಂದ ಲೋನ್ ಆಗುತ್ತೆ ಸರ್? 2015 ಅಬವ್ ವೆಹಿಕಲ್ಸ್, 10 years ವೆಹಿಕಲ್ಗಳಿಗೆ ಆಲ್ಮೋಸ್ಟ್ ಲೋನ್ ಆಗುತ್ತೆ. ಓಕೆ. 2010 ವೆಹಿಕಲ್. 10 years. ಓಕೆ. ಅಂದ್ರೆ ಲೈಕ್ 15 ಅಬವ್. ಹೌದು. ಓಕೆ ಸರ್. ಸಿವಿಲ್ ಚೆನ್ನಾಗಿದ್ರೆ ಏನಾದ್ರು ಜೀರೋ ಡೌನ್ ಪೇಮೆಂಟ್ ಚಾನ್ಸಸ್? ಸರ್ ಜೀರೋ ಡೌನ್ ಪೇಮೆಂಟ್ ಸಮ್ ವೆಹಿಕಲ್ಸ್ಗಳಿಗೆ ಸಿಗ್ತದೆ ಸರ್, ಎಲ್ಲ ವೆಹಿಕಲ್ಗಳಿಗೆ ಸಿಗಲ್ಲ. ಲೈಕ್ ತಾರ್ ಆಗಲಿ ಮತ್ತೆ ಮಾಡೆಲ್ ಗಾಡಿ ಡಿಪೆಂಡ್ಸ್ ಮಾಡಲ್ ವೆಹಿಕಲ್. ಓಕೆ. ನಿಮ್ಮ ರಿಕ್ವೈರ್ಮೆಂಟ್ ಯಾವ ತರ ಇದೆಯಲ್ಲ ಅವ್ರಿಗೆ ಹಾಯ್ ಅಂತ ಕಳಿಸಿ, ಈ ಗಾಡಿ ನನ್ಗೆ ಬೇಕು ಅಂದ್ರೆ ನಿಮ್ ಟ್ರಾನ್ಸಿಟ್ ಅಲ್ಲಿ ಇದ್ರೆ ತರಿಸ್ಕೊಡ್ತಾರೆ ಅಂತ ಹೇಳ್ಬೋದು. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಮಾಡಿ ಸರ್. ಸರ್ ಫಸ್ಟ್ ವೆಹಿಕಲ್ ಯಾವ್ದರಿಂದ ಸ್ಟಾರ್ಟ್ ಮಾಡೋಣ ಸರ್? ಮಹೀಂದ್ರ ಇಂದ ಸ್ಟಾರ್ಟ್ ಮಾಡೋಣ. ಮಹೇಂದ್ರ ಇಂದಾನೆ ಮಾಡ್ಬಿಡೋಣ ಸರ್. XUV300 ಇಂದ ಸರ್. ಇದು XUV300 AA ವೆಹಿಕಲ್ ಸರ್. ಇದು 2019 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಬಂದ್ಬಿಟ್ಟಿದ್ದು. ಓಕೆ ಸರ್. ಇದು ಬಂದ್ಬಿಟ್ಟು ಇದರಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ ಸರ್. ಓಕೆ. ಇದರಲ್ಲಿ ಬಂದ್ಬಿಟ್ಟು ಇದು 17 inches ಅಲೈಸ್ ಸರ್. ಇದು ಈ ಬರೋ ವೆಹಿಕಲ್ ಎಲ್ಲ 16 inches ಅಲೈಸ್ ಬರ್ತದೆ ಸರ್ ಗಾಡಿದು. ಓಕೆ. ಇದು 17 inches. ಹೌದು ಸರ್. ಇದು 5 star ರೇಟಿಂಗ್ ವೆಹಿಕಲ್ ಸರ್. ಇದು ಗ್ಲೋಬಲ್ ಎನ್ಕ್ಯಾಪ್ ಅಲ್ಲಿ ಇದು ಸರ್ಟಿಫೈಡ್ ಆಗಿರೋ ವೆಹಿಕಲ್ ಇದು. ಅಂಡ್ ಡ್ರಿವನ್ ಆಗಿರೋದು ಎಷ್ಟು ಸರ್? ಸರ್ 26,000 ಸರ್ ಜೆನ್ಯೂನ್ ರೀಡಿಂಗ್. 26,000 ರೆಕಾರ್ಡೆಡ್. ಅಂಡ್ ಸೆಕೆಂಡ್ ಓನರ್. ಪ್ರೈಸ್ ಸರ್ GST ಕಮ್ಮಿ ಆಗಿದೆ ಸರ್, ಆ ಪ್ರೈಸ್ ಕೊಡಿ ಸರ್. GST ಕಡಿಮೆ ಆಗಿರೋದಕ್ಕೆ ಸರ್ ಇದು ನಾನು ನಿಮ್ಗೆ ಹೇಳ್ತಿರೋದು 7 lakhsಗೆ 7 ಲಕ್ಷಕ್ಕೆ. ಹೌದು ಸರ್. ಏನಾದರೂ ನೆಗೋಷಿಯೇಟ್ ಸರ್ ನೆಗೋಷಿಯೇಬಲ್ ಮಾಡ್ಕೊಡೋಣ ಸರ್. ಬರ್ಲಿ ಬಂದ್ರೆ ನೆಗೋಷಿಯೇಟ್ ಮಾಡಿ ಸರ್. ಬರೀ 26,000 ಓಡಿರೋ ವೆಹಿಕಲ್ 7 ಲಕ್ಷ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಅಂಡ್ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಇದು ಡೀಸೆಲ್ ವೆಹಿಕಲ್ ಸರ್. ಇದು ಡೀಸೆಲ್ ವೆಹಿಕಲ್ ಸರ್. ಫೋರ್ಡ್ ಫಿಯಾಸ್ 2011 ಮಾಡಲ್ ಸರ್, ಸೆಡಾನ್ ವೆಹಿಕಲ್ ಇದು. ಓಕೆ ಸರ್. ಇದು ಡ್ರಿವನ್ ಬಂದ್ಬಿಟ್ಟು 2 lakhs ಓಡಿದೆ ಸರ್. ಸೆಕೆಂಡ್ ಓನರ್ ಗಾಡಿ ರೆಕಾರ್ಡೆಡ್. ಹೌದು ಸರ್. ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ ಜೆನ್ಯೂನ್ ಸರ್. ವೆಹಿಕಲ್ ಮಾತ್ರ ಮೇಂಟೆನೆನ್ಸ್ ಸೂಪರ್ ಆಗಿದೆ ಸರ್ ಗಾಡಿದು. ಅಂಡ್ ಡೈಮಂಡ್ ಇದು ಹಾಕಿದ್ದಾರೆ ನಿಮಗೆ. ಹೌದು ಸರ್. ಹೌದು ಸರ್. ಇಂಟೀರಿಯರ್ ನೋಡಬಹುದು ನಿಮಗೆ. AC ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಯಮ್, ಏರ್ ಬ್ಯಾಗ್ ಸಮೇತ ಬರುತ್ತೆ. ಅಂಡ್ ಮ್ಯಾಗ್ ವೀಲ್ ಕೂಡ ಬರುತ್ತೆ. ಬಿಕಾಸ್ ಟಾಪ್ ಎಂಡ್ ಆಗಿರೋದ್ರಿಂದ ಡೀಸೆಲ್ ವೆಹಿಕಲ್. ಅಂಡ್ ಮೈಲೇಜ್ ಅಂತ ಹೋದ್ರೆ 18 ಆರಾಮಾಗಿ 18-20 ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡ್ ಡಿಕ್ಕಿ ಗಾಡಿ ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅನ್ನೋರಿಗೆ ಸರ್ 2011 ಮಾಡಲು ಸೆಕೆಂಡ್ ಓನರು. ಪ್ರೈಸ್ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು 2 lakhs ಹೇಳ್ತಿದ್ವಿ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ಮಾಡ್ಕೊಡೋಣ ಸರ್. 2 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್. ಹೌದು ಹೌದು. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್? ಈ ಫ್ರಾನ್ಸ್ ವೆಹಿಕಲ್ ಸರ್. ಜಾಸ್ತಿ ಇದೆ ಸರ್. ಹೌದು ಸರ್. ನೆಕ್ಸಾ ವೇರಿಯಂಟ್ ಇದು 2013
24 ಮಾಡಲ್ ಸರ್, 24 ಸಿಂಗಲ್ ಓನರು, 30,000 ಡ್ರಿವನ್ ಆಗಿದೆ ಗಾಡಿ. ವೇರಿಯಂಟು ಸರ್ ವೇರಿಯಂಟ್ ಡೆಲ್ಟಾ ವೇರಿಯಂಟ್ ಸರ್, ಇದು ಮಿಡ್ ವೇರಿಯಂಟ್ ಆಗಿದೆ. ಮಿಡ್ ವೇರಿಯಂಟ್ ಸರ್, ಹೌದು. ನಿಮಗೆ ಎಲ್ಲ ಫೀಚರ್ಸ್ ಬರುತ್ತೆ, ಮ್ಯಾಗ್ವಿಲ್ ಬರೋದಿಲ್ಲ. ಆ್ಯಂಡ್ ನಿಮಗೆ ಇಂಟೀರಿಯರ್ ಹೋಗೋದ್ರೆ AC, ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಯಮ್ 2 ಏರ್ ಬ್ಯಾಗ್ ಬರುತ್ತೆ. ಆ್ಯಂಡ್ ಫ್ಯಾಬ್ರಿಕ್ ಎಲ್ಲ ಬರುತ್ತೆ ನೋಡ್ಬೋದು. ಇನ್ಫೋಟೈನ್ಮೆಂಟ್ ಸಿಸ್ಟಮು ಕಂಪ್ನಿ ಇಲ್ಲ, ಕಸ್ಟಮರ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಓಡಿರೋದು ಬರೀ 30,000. ಸಿಂಗಲ್ ಓನರು, ಫ್ರಾನ್ಸು. ಎನ್ಕ್ವೈರಿ ಇದೆ ಸರ್. ಮಾರ್ಕೆಟಲ್ಲಿ ತೊಗೊಳ್ಬೇಕಾದ್ರೆ ಹೊಸದು ಗಾಡಿ ಆಲ್ಮೋಸ್ಟು ಎಷ್ಟಿದೆ ಸರ್? ಸರ್ ಮಾರ್ಕೆಟ್ ವ್ಯಾಲ್ಯೂ ಅದು ತಗೊಂಡಾಗಲಿ 10 lakhs ಅಬೋವ್ ಇತ್ತು ಸರ್. 10 ಲಕ್ಷ ಮೇಲೆ ಇದೆ ಸರ್. ಹೌದು, ಈ ಗಾಡಿ ಕಡಿಮೆ ಆಗಿರೋದೆ. ಈಗ ಎಲ್ಲ GST ಕಡಿಮೆ ಆಗಿರೋದ್ರಿಂದ ಪ್ರೈಸ್ ಡ್ರಾಪ್ ಆಗಿರೋದ್ರೆ ಸರ್ 6.5 lakhs ಕೊಡ್ತಿದ್ದೀನಿ ಸರ್. ಇದು 6,50,000. ಹೌದು ಸರ್. ಓಕೆ, ಯೂಸ್ಡ್ ಕಾರ್ ಮೇಲೂ ನೀವು GST CNG ಪೆಟ್ರೋಲ್ ಸರ್, ಪ್ಯೂರ್ ಪೆಟ್ರೋಲ್ ಅಲ್ಲ, CNG ಪೆಟ್ರೋಲ್. ಮೈಲೇಜ್ 30 ನಿಯರ್ ಬೈ 30 ಬರುತ್ತೆ ಸರ್ ಮೈಲೇಜ್. 30 ಬರುತ್ತೆ. ಹೌದು, CNG ಪ್ಲಸ್ ಪೆಟ್ರೋಲ್ ವೇರಿಯಂಟ್. ಓಕೆ, 6,50,000. ಹೌದು ಹೌದು. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಟಾಟಾ ನೆಕ್ಸಾನ್ ಸರ್. ಇದು ವೆಹಿಕಲ್ ಇಂಡಿಯನ್ ಬ್ರ್ಯಾಂಡ್. ಇದು ಕೂಡ ಇದು ಮಹೇಂದ್ರ ಬಿಟ್ರೆ ದಾವಣಗೆರೆ ಈಗ ಕರ್ನಾಟಕದಲ್ಲಿ ಅನ್ನೋದಕ್ಕಿಂತ ಇಂಡಿಯಾದಲ್ಲಿ ಮಹೇಂದ್ರ ಬ್ರ್ಯಾಂಡ್, ಟಾಟಾ ಬ್ರ್ಯಾಂಡ್ ಅಂದ್ರೆ ಒಂದು ಲೆವೆಲ್ ಚೇಂಜ್ ಆಗ್ಬಿಟ್ಟಿದೆ ಸರ್. ಅದು ನೆಕ್ಸಾನ್ ಕಮಿಂಗ್ ವೆಹಿಕಲ್ಸ್ ಎಲ್ಲ ಬಹಳ ಫ್ಯೂಚರ್ ವೆಹಿಕಲ್ ಕೊಡ್ತಿರೋದು ಎರಡು ಗಾಡಿ. ನಿಮಗೆ ಇಂಟೀರಿಯರ್ ಹೋಗೋದ್ರೆ ನೋಡ್ಬೋದು ಯಾವ ಥರ ಬರುತ್ತೆ ಅಂತ. ನಿಮಗೆಲ್ಲ ಫೀಚರ್ಸ್ ಬರುತ್ತೆ. ಅದು ಡೀಸೆಲ್ ವೆಹಿಕಲ್ ಆಗಿರೋದು. ನಿಮಗೆ ಮೈಲೇಜ್ ಅಂತ ಹೋಗೋದ್ರೆ ಆಲ್ಮೋಸ್ಟ್ 22 ಬರುತ್ತಾ ಸರ್? ಸರ್ ಮೈಲೇಜ್ ಡೀಸೆಲ್ ವೇರಿಯಂಟ್ 22 ಬರುತ್ತೆ ಸರ್, ಆರಾಮ್ ಬರುತ್ತೆ. ಸಿಂಗಲ್ ಓನರ್ ವೆಹಿಕಲ್ ಸರ್. ಓಡಿರೋದು 70 ಸರ್. ಓಡಿರೋದು ಬಂದ್ಬಿಟ್ಟು 76,000 ಡ್ರಿವನ್ ಆಗಿದೆ. 76,000 ಓಡಿರೋದು ಸರ್. ಪ್ರೈಸ್ ಸರ್ ಪ್ರೈಸ್ ಬಂದ್ಬಿಟ್ಟು 7.5 lakhs ಹೇಳ್ತಿದ್ದೀನಿ ಸರ್. GST ಪ್ರೈಸ್ ಮಾಡ್ಕೊಣ ಸರ್. GST ಪ್ರೈಸ್ ಕಡಿಮೆ, ಡೀಸೆಲ್ ವೇರಿಯಂಟ್ ಅಲ್ವಾ ಸರ್ ಇದು? 7,50,000. ಹೌದು ಸರ್. ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡೋಣ ಸರ್. ಪ್ರೈಸ್ ಏನು ಫಿಕ್ಸ್ಡ್ ಅಂತ ಇರಲ್ಲ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಸರ್? ಸರ್ KU 100 ಸರ್. ಓಕೆ, 2018 ಮಾಡಲ್ ಸರ್. ಸಿಂಗಲ್ ಓನರ್, 2 lakhs ಡ್ರಿವನ್ ಆಗಿದೆ ಸರ್. ಇದು 2 ಲಕ್ಷ. ಹೌದು ಸರ್. ಸರ್ ಡೀಸೆಲ್ ಅಲ್ವಾ? ಡೀಸೆಲ್. ಓಕೆ, ಇದು 6 ಜನ ಆರಾಮಾಗಿ ಕೂತ್ಕೊಂಡು ಓಡೋ ಗಾಡಿ ಅಲ್ಲ? 6 ಸೀಟರ್ ಸರ್. ಇದು 6 ಸೀಟರು. ಮುಂದ್ಗಡೆ ನಾವು ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ. ಆ್ಯಂಡ್ ಸೋನಿದು ಸಿಸ್ಟಮ್ ಹಾಕಿದ್ದಾರೆ. ಆ್ಯಂಡ್ 6 ಜನ ಯಾರು ಡೀಸೆಲ್ ವೆಹಿಕಲ್ ಹುಡುಕ್ತಿದ್ರೆ ಆರಾಮಾಗಿ ಕೂತ್ಕೊಂಡು ಓಡ್ಬೋದು. ಆ್ಯಂಡ್ ಟೈರ್ ಕಂಡೀಷನ್ ಆಲ್ಮೋಸ್ಟು ಚೆನ್ನಾಗಿದೆ. ಆ್ಯಂಡ್ ಓಡಿರೋದು ಅದೇ ಹೇಳ್ದಂಗೆ 2 ಲಕ್ಷ ಓಡಿರೋದು. ಆ್ಯಂಡ್ ಪ್ರೈಸ್ ಅಂತ ಹೋಗೋದ್ರೆ ಸರ್? ಸರ್ 2 lakhs ಹೇಳ್ತಿದ್ದೀನಿ ಸರ್. ಇನ್ನೊಂದು ಪ್ರೈಸು ಸರ್? ಸರ್ ಬಂದರೆ ನಿಮಗೆ ಹೆಚ್ಚು ಕಡಿಮೆ 15,000 to 20,000 ಕಡಿಮೆ ಆಗುತ್ತೆ ಸರ್. ಓಕೆ, 15,000 to 20,000, 2 ಲಕ್ಷ ಪ್ರೈಸ್ ಹೇಳ್ತಿದ್ದಾರೆ. 2000 ಮಾಡಲ್ ಸರ್? 15 ಮಾಡಲ್? 18 ಮಾಡಲ್ ಸರ್. 18 ಮಾಡಲ್ ಸರ್. ಓಕೆ, ಲೋನು ಸರ್? ಲೋನು ಆಗುತ್ತೆ ಸರ್. ಆಗುತ್ತಾ? ಆಗುತ್ತೆ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ಡಸ್ಟರ್ ಸರ್. ರೆನಾಲ್ಟ್ ಡಸ್ಟರ್. ಇದು 2013 ಮಾಡಲ್ ಸರ್. ಸಿಂಗಲ್ ಓನರ್. ಫಸ್ಟ್ 85,000 ಡ್ರಿವನ್ ಆಗಿದೆ ಗಾಡಿ. ಟಾಪ್ ಎಂಡ್ ವೇರಿಯಂಟ್ ಸರ್. 1.2. ಓಕೆ, ಆನಿವರ್ಸರಿ ಎಡಿಷನ್ ಆಗಿದೆ. ಆನಿವರ್ಸರಿ ಎಡಿಷನ್, ಸ್ಪೆಷಲ್ ಎಡಿಷನ್ ವೆಹಿಕಲ್. ಓಕೆ, ಆ್ಯಂಡ್ 110 PS ಅಲ್ಲ ಹೇಳಿದ್ರೆ? 110 PS ಸರ್. ಓಕೆ, ಇಂಟೀರಿಯರ್ ಹೋಗ್ಬೋದು. ನಿಮಗೆ ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ನಿಮಗೆ ನೋಡ್ಬೋದು ಲೆದರ್ ಪಾಲ್ಸರ್ ಯಾವ ಥರ ಬರುತ್ತೆ ಅಂತ. ಆ್ಯಂಡ್ 2 ಏರ್ ಬ್ಯಾಗ್ ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ, AC, ಪವರ್ ಶೇರಿಂಗ್, ಪವರ್ ವಿಂಡೋಸು ಆ್ಯಂಡ್ ಎಲ್ಲನೂ ಬರುತ್ತೆ. 110 PS ಡೀಸೆಲ್ ವೇರಿಯಂಟು. ಓಡಿರೋದು 85,000. ಹೌದು ಸರ್, 85,000. ಸಿಂಗಲ್ ಓನರ್ ಸರ್ ಗಾಡಿ. ಸಿಂಗಲ್ ಓನರ್. 4 lakhs ಹೇಳ್ತೀನಿ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. 4 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್. ಹೌದು. ಓಕೆ, ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್? ಹೋಂಡಾ ಬ್ರಿಯೋ ಸರ್. ಹೋಂಡಾ ಬ್ರಿಯೋ ಸರ್. ಇದು 2012 ಮಾಡಲ್, ಸೆಕೆಂಡ್ ಓನರ್ ಸರ್. ಓಕೆ, ಇದು ಬಂದ್ಬಿಟ್ಟು ಡ್ರಿವನ್ 85,000 ಡ್ರಿವನ್ ಆಗಿದೆ ಸರ್. 85,000. ಹೌದು ಸರ್. ವಿ ವೇರಿಯಂಟ್. ಹೌದು ಸರ್. ಪೆಟ್ರೋಲು ವಿ ವೇರಿಯಂಟು. ಪ್ರೈಸು ಸರ್? 2,20,000 ಇದೆ ಸರ್ ಗಾಡಿ. 2,20,000 ನೆಗೋಷಿಯಬಲ್ ಮಾಡೋಣ ಸರ್, ಮಾಡ್ಕೊಡೋಣ. ಓಕೆ, ಇರುತ್ತೆ ಅದೇ ವೆಹಿಕಲ್ಗಾದ್ರೂ ಫಿಕ್ಸ್ಡ್ ಇಲ್ಲ. ಓಕೆ ಸರ್, ನೆಕ್ಸ್ಟ್ ಇದು ಸರ್ ಎರ್ಟಿಗಾ ಡೀಸೆಲ್ ವೇರಿಯಂಟ್ ಸರ್. ಇದು 2014 ಮಾಡಲ್, ಸೆಕೆಂಡ್ ಓನರ್. ಇದರಲ್ಲಿ ಡೀಸೆಲ್ ವೇರಿಯಂಟ್ ಬರ್ತಾ ಇಲ್ಲ ಸರ್. ಹಂಗಾಗಿ ಫುಲ್ ಮಾರ್ಕೆಟ್ ಬಹಳ ಚೆನ್ನಾಗಿದೆ ಸರ್ ಇದ್ರದ್ದು. ಹೌದು. ಅಂಡ್ ಸೆಕೆಂಡ್ ಜೆನ್ಯೂನ್ ವೆಹಿಕಲ್ ಇರೋದು ಸರ್. ಇದು 98,000 ಸರ್. 98,000 ಕಿಲೋಮೀಟರ್ಸ್ ರೆಕಾರ್ಡೆಡ್ ಸಿಗುತ್ತೆ. ಹೌದು, 98,000 ಓಡಿರೋ ವೆಹಿಕಲ್ ಆಗಿರುತ್ತೆ ನಿಮಗೆ. ಅಂಡ್ ವೇರಿಯಂಟ್ ಯಾವ್ದು ಅಂತ ಹೇಳಿದ್ರೆ ಸರ್? ವೇರಿಯಂಟ್ ಬಂದ್ಬಿಟ್ಟು VDI ಸರ್. ಡೀಸೆಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ. ಅಂಡ್ ಪ್ರೈಸು ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು 580 ಕೊಡ್ತೀನಿ ಸರ್. ಇದು 5,80,000. ಹೌದು ಸರ್. 5,80,000 ಸ್ಲೈಟ್ಲಿ ನೆಗೋಷಿಯಬಲ್ ಏನಾದರೂ ಮಾಡೋಣ ಸರ್. ಓಕೆ ಸರ್, ನೆಕ್ಸ್ಟ್ ಥಾರ್ 4x4 ಸರ್. ಥಾರ್ 4x4 ಸರ್. ಇದು ಸಾಫ್ಟ್ ಟಾಪ್ ಸರ್. ಇದು ಗಾಡಿ ಮ್ಯಾನುವಲ್ ಸಾಫ್ಟ್ ಟಾಪ್ ಗಾಡಿ ಸರ್. ಇದು 2021 ಮಾಡಲ್ ಸರ್. ಡೀಸೆಲ್ ವೇರಿಯಂಟ್. ಓಕೆ, ಇಂದ ನೋಡ್ಬೋದು ನಿಮಗೆ ಓಡಿರೋದು ಎಷ್ಟಾಗಿರುತ್ತೆ ಸರ್? 35,000 ಕಿಲೋಮೀಟರ್ ಸರ್. 35,000 ಸರ್. ಶೋರೂಮ್ ಸ್ಟ್ರೇಟ್ ವೆಹಿಕಲ್ ಸರ್. ಸರ್ ಪ್ರೈಸ್ 13.5 ಹೇಳ್ತಿದ್ದೀನಿ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಸರ್, ಮಾಡ್ಕೊಡೋಣ. 13.5. ಹೌದು ಸರ್. 13,50,000 ಸ್ಲೈಟ್ಲಿ ನೆಗೋಷಿಯಬಲ್. ಲೋನ್ ಅಂತ ಹೋದ್ರೆ ಒಂದು 2 ಲಕ್ಷ 3 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಆಗ್ತದೆ ಸರ್, ಲೋನ್ ಆಗುತ್ತೆ. ಸರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಕ್ರೇಟಾ ವೇರಿಯಂಟ್ ಸರ್. ಇದು ಆಟೋಮೆಟಿಕ್. ಇದು 15 ಮಾಡಲ್ ಸರ್. ಸಿಂಗಲ್ ಓನರ್. ಓಕೆ ಸರ್. ಗಾಡಿ ಬಂದ್ಬಿಟ್ಟು ನಿಮಗೆ 6.5 ಲಕ್ಷ ಕೊಡ್ತೀನಿ ಸರ್. ಇದು ಗಾಡಿ 6,50,000ಕ್ಕೆ ಆಟೋಮೆಟಿಕ್ ವೇರಿಯಂಟು. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ವೇರಿಯಂಟ್. ಮೈಲೇಜು ಸರ್? ಸರ್ ಮೈಲೇಜ್ ಎಲ್ಲ ನಿಮಗೆ ಇದು ಡೀಸೆಲ್ ವೇರಿಯಂಟ್ ಅಲ್ವಾ ಸರ್? ಆಟೋಮೆಟಿಕ್ 18+ ಬರುತ್ತೆ ಸರ್. 18+. ಆ್ಯಂಡ್ ಯಾರು ಹುಡುಕ್ತಿರೋರಿಗೆ 6,50,000 ಸ್ಲೈಟ್ಲಿ ನೆಗೋಷಿಯಬಲ್. ಎಲ್ಲಿ ಬರ್ಬೇಕಂದ್ರೆ ದಾವಣಗೆರೆ ಕಾರ್ ಆ್ಯಂಡ್ ಬೈಕ್ಸ್ ಅಷ್ಟೇ ಸರ್. ಕಾರ್ ಆ್ಯಂಡ್ ಬೈಕ್.